ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಅರ್ಕಾವತಿ ಬಡಾವಣೆ ಅರ್ಜಿದಾರರಿಗೆ ಒಂದು ಗುಡ್ ನ್ಯೂಸ್ ಸಿಗ್ತಾ ಇದೆ. ಆ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಈಗ ಬರ್ತಾ ಇದೆ. ಅರ್ಕಾವತಿ ಬಡಾವಣೆ ಅರ್ಜಿದಾರರಿಗೆ ಗುಡ್ ನ್ಯೂಸ್. ಅರ್ಕಾವತಿ ಬಡಾವಣೆಯಲ್ಲಿ ನಿವೇಶನದ ಅರ್ಜಿ ಸಲ್ಲಿಸಿದವರಿಗೆ ನಿವೇಶನ ಗ್ಯಾರಂಟಿ. ಅರ್ಕಾವತಿ ಲೇಔಟ್ ಬದಲು ಕೆಂಪೇಗೌಡ ಲೇಔಟ್ನಲ್ಲಿ ನಿವೇಶನ ನೀಡುವುದಕ್ಕೆ ನಿರ್ಧಾರ ಮಾಡಲಾಗಿದೆ. ಬಿಡಿಎ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ. ಇವತ್ತು ನಡೆದಂತಹ ಬಿಡಿಎ ಅಧಿಕಾರಿಗಳ ಸಭೆಯಲ್ಲಿ ಈ ನಿರ್ಧಾರಕ್ಕೆ ಬರಲಾಗಿದೆ. 1800 ಅರ್ಜಿದಾರರ ಅರ್ಕಾವತಿ ಲೇಔಟ್ನಲ್ಲಿ ನಿವೇಶನಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ರು. 1800 ಅರ್ಜಿದಾರರು ಎಲ್ಲರಿಗೂ ಇನ್ನು ಕೆಂಪೇಗೌಡ ಬಡಾವಣೆಯಲ್ಲಿ ನಿವೇಶನ ನೀಡುವುದಕ್ಕೆ ಈಗ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. 350 ಜನ ಜಾಗ ಕಳೆದುಕೊಂಡಿರುವವರಿಗೂ ಕೂಡ ಕೆಂಪೇಗೌಡ ಲೇಔಟ್ನಲ್ಲಿ ನಿವೇಶನ ದೊರಕಲಿದೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ. ಏನೆಲ್ಲ ಅರ್ಜಿದಾರರು ಅರ್ಜಿಯನ್ನ ಹಾಕಿದ್ರು ನಿವೇಶನಕ್ಕಾಗಿ, ಎಲ್ಲರಿಗೂ ಕೂಡ ನಿವೇಶನವನ್ನ ಮಂಜೂರು ಮಾಡುವಂತದ ಏನೆಲ್ಲ ನಿರ್ಧಾರಗಳನ್ನ ತೆಗೆದುಕೊಂಡಿದ್ದಾರೆ ಇವತ್ತು ನಡೆದಂತ ಸಭೆಯಲ್ಲಿ ಅಂತ? ಮಹೇಶ್, ಪ್ರಮುಖವಾಗಿ ಏನು ಅರ್ಕಾವತಿ ಲೇಔಟ್ ನಲ್ಲಿ ಏನು ಅರ್ಜಿದಾರರು ಸೈಟ್ಗಾಗಿ ಅರ್ಜಿ ಸಲ್ಲಿಸಿದ್ರು, ಬಹುತೇಕ ನಿವಾಸಿಗಳು ಕಾಯುವಂತ ಒಂದು ಪರಿಸ್ಥಿತಿ ಎದುರಾಗಿತ್ತು. ಯಾಕಂದ್ರೆ ಅರ್ಕಾವತಿ ಬಡಾವಣೆಯಲ್ಲಿ ಸಾಕಷ್ಟು ಅಕ್ರಮಗಳೇನ್ ನಡೆದಿತ್ತು, ಭ್ರಷ್ಟಾಚಾರ ಪ್ರಕರಣಗಳೇನ್ ನಡೆದಿತ್ತು, ಇದೆಲ್ಲವೂ ಕೂಡ ಮುಂದೆ ಇದೆ. ಹೀಗಾಗಿ ಆ ಬಡಾವಣೆಯನ್ನ ಪರಿಪೂರ್ಣಗೊಳಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಸುಮಾರು 1800 ಜನ ಅರ್ಜಿದಾರರು ಅವರು ಸೈಟ್ಗಾಗಿ ಕಾಯ್ತಾ ಕುಳಿತುಕೊಳ್ಳುವಂತ ಒಂದು ಪರಿಸ್ಥಿತಿ ಎದುರಾಗಿತ್ತು. ಸೊ ಅವರಿಗೆಲ್ಲರಿಗೂ ಕೂಡ ಈಗ ಕೆಂಪೇಗೌಡ ಲೇಔಟ್ ನಲ್ಲಿ ನಿವೇಶನವನ್ನು ಹಂಚಲಿಕ್ಕೆ ಇವತ್ತು ನಿರ್ಧಾರವನ್ನು ತೆಗೆದುಕೊಂಡಿದೆ ಸರ್ಕಾರ. ಸಿಎಂ ಸಿದ್ದರಾಮಯ್ಯ ಅವರು ಇವತ್ತೇನು ಬಿಡಿಎ ಅಧಿಕಾರಿಗಳೊಂದಿಗೆ ಸಭೆಯನ್ನ ನಡೆಸಿದ್ರೆ ಆ ಸಭೆಯಲ್ಲಿ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಮಹೇಶ್, ಯಾಕಂದ್ರೆ ಇಷ್ಟು ದಿನ ಅರ್ಕಾವತಿಯಲ್ಲಿ ನಿವೇಶನ ಮಂಜೂರಾಗುತ್ತೆ ಅಂತ ಜನ ಕಾಯ್ತಾ ಇದ್ರು. ಅಂದ್ರೆ ಈಗ ಕೆಂಪೇಗೌಡ ಬಡಾವಣೆಯಲ್ಲಿ ನಿವೇಶನ ಕೊಡೋದಕ್ಕೆ ಈಗ ಸರ್ಕಾರ ತೀರ್ಮಾನ ಮಾಡಿದೆ. ಅಂದ್ರೆ ಇನ್ನು ಎಷ್ಟು ದಿನ ಕಾಯ್ಬೇಕಾಗತ್ತೆ ಜನ ಅಂತ? ಖಂಡಿತ ಮಹೇಶ್, ಈಗಾಗಲೇ ಏನು ನಿವೇಶನಕ್ಕಾಗಿ ಅರ್ಜಿ ಹಾಕಿದ್ದಾರೆ ಸುಮಾರು 1800 ಜನ. ಅವರಿಗೆ ಏನು ಕೆಂಪೇಗೌಡ ಲೇಔಟ್ ನಲ್ಲಿ ನಿವೇಶನ ಕೊಡುವಂತ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ. ಜೊತೆಗೆ ಸುಮಾರು 350 ಜನ ಏನು ಅರ್ಕಾವತಿ ಲೇಔಟ್ ನಲ್ಲಿ ಲ್ಯಾಂಡ್ ಲೂಸ್ ಇದ್ರು, ಅಂದ್ರೆ ಭೂಮಿಯನ್ನ ಕಳ್ಕೊಂಡಿದ್ರು, ಅವ್ರಿಗೂ ಕೂಡ ಕೆಂಪೇಗೌಡ ಲೇಔಟ್ ಅಲ್ಲಿ ನಿವೇಶನವನ್ನ ಕೊಡುವಂತ ಮತ್ತೆ ಅವರಿಗೆ ಪರಿಹಾರವನ್ನ ಕೂಡ ಕೊಡ್ತಾರೆ. ಭೂಮಿ ಕಳ್ಕೊಂಡಿರೋ ಹಿನ್ನೆಲೆಯಲ್ಲಿ ಅವರಿಗೆ ಪರಿಹಾರವನ್ನ ಕೂಡ ಕೊಡುವಂತ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ. ಬಹುತೇಕ ಇವತ್ತು ಸೂಚನೆಯನ್ನು ಏನು ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಆ ಒಂದು ಆದೇಶ ಸರ್ಕಾರದಿಂದ ಹೊರಬೀಳಲಿದೆ. ಮಹೇಶ್, ಓಕೆ, ಧನ್ಯವಾದ ಗಿರೀಶ್ ನಿಮ್ಮೆಲ್ಲ. ಇರಾನಿ ಅವರು ಈ ಮೇಟಿ ಅವರ ಕೇಸ್ನಲ್ಲಿ ಮೇಟಿ ಅವರನ್ನ ಭೇಟಿ ಮಾಡಿ ಸುಭಾಷ್ ಅವ್ರ ಜೊತೆಗೆ ಸಂಧಾನ ಮಾಡಿಕೊಳ್ಳಿ ಅನ್ನುವಂತ ಮಾತುಕತೆ ನಡೆಸಿದ್ರು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮಂತ್ರಿಗಳಾದಂತಹ ಮುರುಗೇಶ್ ನಿರಾಣಿ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ರು. ಅವ್ರು ಏನ್ ಹೇಳಿದ್ರು ಅನ್ನೋದನ್ನ ಕೇಳಿಸ್ಕೊಳ್ಳೋಣ ಬನ್ನಿ. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅಂತ ನೋಡೋಣ ಬನ್ನಿ.